ವೈದ್ಯಲೋಕವನ್ನು ಬೆಚ್ಚಿ ಬೀಳಿಸುವ ಸಿಲಿಕಾನ್ ಸಿಟಿಯನ್ನು ನಡುಗಿಸುವ ಕಿಲ್ಲರ್ ಕಾಯಿಲೆಯೊಂದು ಪತ್ತೆಯಾಗಿದೆ. ಹೌದು, ಕ್ಷಯರೋಗವನ್ನು ಮೀರಿಸುವ TDR-TB ಎಂಬ ಭಯಾನಕ ಕಾಯಿಲೆ ಬೆಂಗಳೂರಿಗೆ ಕಾಲಿಟ್ಟಿದೆ. ಸಾವಿನ ದವಡೆಗೆ ನೂಕುವ ಔಷಧಿಯೇ ಇಲ್ಲದ ಈ ಕಿಲ್ಲರ್ ಕಾಯಿಲೆಯ ಡೀಟೇಲ್ಸ್ ಇಲ್ಲಿದೆ. H1N1 ಮಾರಣಾಂತಿಕ ಕಾಯಿಲೆಯಿಂದ ಬೆದರಿ ಬೆಂಡಾಗಿರುವ ಜನರಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್. ಇದೀಗ ರಾಜ್ಯಕ್ಕೆ TDR-TB ಎನ್ನುವ ಭಯಾನಕ ಕಾಯಿಲೆಯೊಂದು ಕಾಲಿಟ್ಟಿದೆ. ಇರಾನ್ ಮೂಲದ ಈ ಕಾಯಿಲೆ ಈಗ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. TDR-TB ಅಂದ್ರೆ ಟೋಟಲ್ ಡ್ರಗ್ಸ್ ರೆಸಿಸ್ಟೆನ್ಸ್, ಅಂದ್ರೆ ಸಂಪೂರ್ಣ ಔಷಧಿ ನಿರೋಧಿ ಕ್ಷಯರೋಗ. ಲಕ್ಷಕ್ಕೆ ಒಬ್ಬರಲ್ಲಿ ಈ ಕಾಯಿಲೆ ಕಂಡುಬರುತ್ತೆ. ಬೆಂಗಳೂರಲ್ಲಿ ಈಗಾಗಲೇ ಇಬ್ಬರಲ್ಲಿ ಈ ಕಾಯಿಲೆ ಪತ್ತೆಯಾಗಿದೆ. ಕ್ಷಯರೋಗಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಈ ಮಾರಣಾಂತಿಕ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ. ಇದನ್ನ ಕ್ಷಯರೋಗದ ಕೊನೆಯ ಹಂತ ಅಂದ್ರೂ ತಪ್ಪಾಗಲಾರದು. ಇವಾಗ ಮಾರ್ಕೆಟಲ್ಲಾಗಲಿ ಏನು ಡ್ರಗ್ಸು TBಗಿವೋ ಅವಕ್ಕೆಲ್ಲದಕ್ಕೂ ಆ ಕೀಟಾಣು ರೆಸ್ಪಾಂಡ್ ಆಗ್ತಾ ಇಲ್ಲ, ಅಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು TDR-TB ಅಂತ ಹೇಳ್ತೀವಿ. ನಾವು ಡಯಾಗ್ನೋಸ್ ಆಗ್ತಾನೆ ಸರಿಯಾಗಿ ಟ್ರೀಟ್ಮೆಂಟು ಸರಿಯಾದ ಡೋಸಲ್ಲಿ ಸರಿಯಾದ ಡ್ಯೂರೇಷನ್ ಕೊಟ್ಟರೆ ಈ ಮಿಗತಾವು ಏನಿದೆ ಅದನ್ನು. ಕರ್ನಾಟಕದಲ್ಲಿ ಈ ಮಾರಕ ಕಾಯಿಲೆ ಪತ್ತೆ ಹಚ್ಚುವ ಯಾವ ತಂತ್ರಜ್ಞಾನವೂ ಇಲ್ಲ. ಈ ಬಗ್ಗೆ ಕೂಡಲೇ ಸರ್ಕಾರ ಗಮನ ಹರಿಸಬೇಕು. ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ವೈದ್ಯರ ಮಾತು. ನಮ್ಮ ಕರ್ನಾಟಕದಲ್ಲೇ XDR-TBಗೂ ಇನ್ನೂ ಫೆಸಿಲಿಟೀಸ್ ಬಂದಿಲ್ಲ, ಇನ್ನೂ ಮಾಡಬೇಕಂತ ಇದ್ದಾರೆ. ಹೋಲ್ ಇಂಡಿಯಾನಲ್ಲಿ ಒಂದು ಗುಜರಾತು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಮಾತ್ರ ಇವಾಗ ಪೈಲಟ್ ಪ್ರಾಜೆಕ್ಟಾಗಿ ಸೆಟಪ್ ಮಾಡಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಏಯ್ಮ್ ಪ್ರತಿ ಸ್ಟೇಟ್ಗೂ ಒಂದು ಕೊಡಬೇಕು. ವೈದ್ಯಲೋಕಕ್ಕೆ ಸವಾಲೆನಿಸುವ ಈ TDR-TBಗೆ ಮುಂಜಾಗರೂಕತೆಯೇ ಮದ್ದು. ನಿರ್ಲಕ್ಷ್ಯ ವಹಿಸಿದ್ರೆ ಜೀವಕ್ಕೆ ಕುತ್ತು ಗ್ಯಾರಂಟಿ. ಸೊ ಬಿ ಕೇರ್ಫುಲ್. ಮಾರಣಾಂತಿಕ H1N1 ನಂತರ ಈಗ TDR-TB ಸರದಿ. ಔಷಧಿ ಇಲ್ಲದ ಈ ಮಾರಣಾಂತಿಕ ಕಾಯಿಲೆ ಬೆಂಗಳೂರಿನತ್ತಲೂ ವ್ಯಾಪಿಸಿದೆ ಅಂದರೆ ನಿಜಕ್ಕೂ ಬೆಚ್ಚಿ ಬೀಳುವಂತಹ ಸಂಗತಿ. ಕ್ಷಯರೋಗಿಗಳು ತಮ್ಮ ಕಾಯಿಲೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಸೂಕ್ತ ಚಿಕಿತ್ಸೆ ಮಾಡಿದರೆ ಈ ಸಾವಿನ ಕಾಯಿಲೆಯಿಂದ ಪಾರಾಗಬಹುದು. ಸೊ ನಿಮ್ಮ ಆರೋಗ್ಯದ ಬಗ್ಗೆ ಜೋಪಾನವಿರ್ರಿ. ಕ್ಯಾಮ್ರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.